ಬರೆದಿಟ್ಟು ವಿದ್ಯಾರ್ಥಿನಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು ಕೊಡಗು ಜಿಲ್ಲೆ ಸಿಇಟಿ ಕಾಲೇಜಿನ ಹಾಸ್ಟೆಲ್ನಲ್ಲಿ ಈ ಒಂದು ಘಟನೆ ನಡೆದಿದೆ. ರಾಯಚೂರು ಮೂಲದ 19 ವರ್ಷದ ತೇಜಸ್ವಿನಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಪ್ರಥಮ ವರ್ಷದ AIML ವ್ಯಾಸಂಗ ಮಾಡ್ತಾ ಇದ್ದಂತ ತೇಜಸ್ವಿನಿ ಓದೋಕೆ ಇಷ್ಟ ಇಲ್ಲದ ಕಾರಣ ಆತ್ಮಹತ್ಯೆ ಅಂತ ಡೆತ್ ನೋಟ್ ಬರೆದಿಟ್ಟಿದ್ದಾರೆ. ಹಾಸ್ಟೆಲ್ನಲ್ಲಿ ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಘಟನಾ ಸ್ಥಳಕ್ಕೆ ಪೊನ್ನಪೇಟೆ ಪೊಲೀಸರು ಭೇಟಿಯನ್ನು ನೀಡಿದ್ದಾರೆ. 19 ವರ್ಷದ ಹುಡುಗಿ ವಿದ್ಯಾರ್ಥಿನಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ಡೆತ್ ನೋಟ್ ಅನ್ನು ಕೂಡ ಬರೆದಿದ್ದಾರೆ. ಡೆತ್ ನೋಟ್ ನಲ್ಲಿ ನಂಗೆ ಓದಕ್ಕೆ ಇಷ್ಟ ಇಲ್ಲ ಅಂತ ಉಲ್ಲೇಖಿಸಲಾಗಿದೆ ಅಂತ ಹೇಳಲಾಗ್ತಾ ಇದೆ. ಘಟನಾ ಸ್ಥಳಕ್ಕೆ ಈಗಾಗಲೇ ಪೊಲೀಸರು ಭೇಟಿ ಕೊಟ್ಟಿದ್ದಾರೆ. ಓದೋದಕ್ಕೆ ಇಷ್ಟ ಇಲ್ಲದ ಕಾರಣಕ್ಕಾಗಿ ಆತ್ಮಹತ್ಯೆಯನ್ನ ಮಾಡ್ಕೊಳ್ತಾ ಇದ್ದೀನಿ ಅಂತ ಕೊಡಗುವಿನಲ್ಲಿ ವಿದ್ಯಾರ್ಥಿನಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ರಾಯಚೂರು ಮೂಲದ 19 ವರ್ಷದ ತೇಜಸ್ವಿನಿ ಆತ್ಮಹತ್ಯೆಯನ್ನ ಮಾಡಿಕೊಂಡಿರೋದು. ನೋಡಿ, ಇತ್ತೀಚೆಗೆ ಈ ತರದ ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇದೆ. ಸೂಸೈಡ್ ಮಾಡ್ಕೊಳ್ತಿರುವಂತ ಪ್ರಕರಣಗಳು, ಅದರಲ್ಲೂ ಹೆಚ್ಚಿನದಾಗಿ ಯೂತ್ಸ್. ಅಂದ್ರೆ ಮನಸ್ಥಿತಿಗಳಿಗೆ ಏನಾಗ್ತಿದೆ ಅನ್ನೋದು ಪ್ರಶ್ನೆ. ಓದಿ ಅಂತ ಹೇಳೋದು ಅಥವಾ ಓದೋದೇ ಸಮಸ್ಯೆ ಆಗುತ್ತೆ, ಅದಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತಂದ್ರೆ ಅವರ ಮೈಂಡ್ ಸೆಟ್ ಎಷ್ಟು ವೀಕ್ ಆಗಿರುತ್ತೆ, ಮೆಂಟಲಿ ಎಷ್ಟು ಲೋ ಇರ್ತಾರೆ ಅನ್ನೋದು ಇದ್ರಲ್ಲಿ ಗೊತ್ತಾಗುತ್ತೆ.